ನಮಸ್ಕಾರ, ನಾನು ಡಾಕ್ಟರ್ ಜಿನು ಆಂಟೋನಿ, ಕನಕ ನಿಸರ್ಗಮನೆ, ಕಾಗಿನೆಲೆ. ಇವತ್ತು ಆಮವಾತ ಅಥವಾ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಒಂದು ಡಿಸೀಸ್ ಬಗ್ಗೆ ಮಾತಾಡೋಣ. ರುಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಿಮ್ದು ಜಾಯಿಂಟ್ಸ್ ಗಳಿಗೆ ಬರುವ ಒಂದು ಕಾಯಿಲೆ ಅಂತ ನೀವು ಅನ್ಕೊಳ್ಳೋದು. ಜಾಯಿಂಟ್ಸ್ ಗಳಿಗೆ ಪೇನ್ ಬರುತ್ತೆ, ಅಂದ್ರೆ ನೋವಿರುತ್ತೆ, ಬಾವು ಬರುತ್ತೆ, ಕೆಲವರಿಗೆ ಡಿಫಾರ್ಮ್ಯಾಲಿಟೀಸ್ ಆಗಿರುತ್ತೆ, ಕೆಲವರು ತುಂಬಾ ವೀಕ್ ಆಗುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಕೈ ಎಲ್ಲ ಮಡ್ಚಲಿಕ್ಕೆ ಆಗೋದೆ, ತುಂಬಾ ಸಿವಿಯರ್ ಪೇನ್ ನೋವಿರುತ್ತೆ. ಸೊ ಈ ತರದೆಲ್ಲ ಆಮವಾದ ಇರುವವರಿಗೆ ಕಂಡು ಬರ್ತಾ ಇರುವ ಸಿಂಪ್ಟಮ್ಸ್ಗಳು. ಸೊ ನಮ್ ಕಣ್ಣಲ್ಲಿ ಅದನ್ನ ನೇರವಾಗಿ ನಾವು ನೋಡುವಾಗ ಅದನ್ನ ಒಂದು ಜಾಯಿಂಟ್ ಪ್ರಾಬ್ಲಮ್ ಅಂತ ಅನ್ಸಿದ್ರು ಕೂಡ ಅದು ಆಕ್ಚುಲಿ ಒಂದು ಗಟ್ ಡಿಸಾರ್ಡರ್ ಇದೆ. ಕರಳಿಂದು ಒಂದು ಡಿಸಾರ್ಡರ್ ಅಂತಾರೆ ನಿಮಗೆ ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಆಮವಾತ ಅಂತ ಒಂದು ರೋಗ ಬರುದು. ಆಯುರ್ವೇದದಲ್ಲಿ ಈ ರುಮಟಾಯ್ಡ್ ಆರ್ಥರೈಟಿಸ್ ಅನ್ನ ಆಮವಾತ ಅಂತ ಹೇಳುದು. ಆಮ ಅಂದ್ರೆ ಏನು? ಅನ್ಡೈಜೆಸ್ಟೆಡ್ ಆಗಿರುವ ಫುಡ್ಡಿನ ನೀವು ಆಮ ಅಂತ ಕರೆಯೋದು. ಸೊ ಈ ಅಜೀರ್ಣ ಆಗಿರುವ ಈ ಆಹಾರದಿಂದ ನಿಮಗೆ ವಾತ ಬರೋದೆ ಆಮವಾತ ಅಂತ ಹೇಳುದು. ಅದು ನಿಮಗೆ ಗೊತ್ತಾಗ್ಬೇಕಂದ್ರೆ ನೀವು ಈ ಆಮವಾತಲ್ಲಿರೋ ಪೇಷಂಟ್ ಹತ್ರ ಕೇಳಿ, ಅವರಿಗೆ ಕಾಳುಗಳು ತಗೊಳ್ಳುವಾಗ ಅಥವಾ ಪ್ರೋಟೀನ್ ಇರುವ ಆಹಾರಗಳು ತಗೊಳ್ಳುವಾಗ, ಇಲ್ಲ ಅವರಿಗೆ ಇಂಡೈಜೆಷನ್ ಇಶ್ಯೂಸ್ಗಳು, ಈ ತರ ಆಹಾರಗಳು ತಗೊಳ್ಳುವಾಗ ಏನಾದ್ರೂ ಇಂಡೈಜೆಷನ್ ಇರುತ್ತೆ, ಅಲ್ಲ ಪೇನ್ ಹೆಚ್ಚಾಗುತ್ತೆ. ಸೊ ಅದರಿಂದಾನೇ ನಿಮಗೆ ಗೊತ್ತಾಗ್ಬೇಕು ಅದು ಒಂದು ಕರಳಿಂದ ಒಂದು ಸಮಸ್ಯೆ ಅಂತ. ಸೊ ಈ ಆಮವಾದದಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಿಮ್ಮ ದೊಡ್ಡ ಕರಳಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಆಗುತ್ತೆ, ಕೆಲವೊಂದು ಕೆಟ್ಟ ಬ್ಯಾಕ್ಟೀರಿಯಾಗಳು. ರಿಸರ್ಚ್ ಪ್ರಕಾರ ಪಿ ಕಾಪ್ರಿ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ. ಈ ಪರ್ವಟಲ್ಲ ಕಾಪ್ರಿ ಎಂದ ಬ್ಯಾಕ್ಟೀರಿಯಾ ನಿಮ್ಮ ದೊಡ್ಡ ಕರಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಅದರಿಂದ ಟಾಕ್ಸಿನ್ಸ್ಗಳು ಸೆಕ್ರೀಟ್ ಆಗುತ್ತೆ. ಈ ಟಾಕ್ಸಿನ್ಸ್ಗಳು ನಿಮ್ಮ ಇಮ್ಯೂನ್ ಸೆಲ್ಸ್ಗಳು ಅಥವಾ ರೋಗ ನಿರೋಧಕ ಶಕ್ತಿಗಳನ್ನ ಟ್ರಿಗರ್ ಮಾಡುತ್ತೆ. ಟ್ರಿಗರ್ ಮಾಡುವಾಗ ಏನಾಗುತ್ತೆ? ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ ಆಗಿ ಈ ಒಂದು ರಿಯಾಕ್ಷನ್ ಬರುತ್ತೆ. ಈ ಇಮ್ಯೂನ್ ಸೆಲ್ಸ್ಗಳು ಅಥವಾ ರೋಗ ನಿರೋಧಕ ಶಕ್ತಿಗಳು ಟ್ರಿಗರ್ ಆಗುವಾಗ ಈ ಸೆಲ್ಸ್ ಕೋಶಗಳು ಹೋಗಿ ನಿಮ್ದು ಜಾಯಿಂಟ್ಸ್ ಗಳಿಗೆ ಅಟ್ಯಾಕ್ ಮಾಡುತ್ತೆ. ಸೊ ಕಾಯಿಲೆ ಸ್ಟಾರ್ಟ್ ಆಗಿರೋದು ಎಲ್ಲಿಂದ? ದೊಡ್ಡ ಕರಳಲ್ಲಿ, ಬಟ್ ಅದು ಎಫೆಕ್ಟ್ ಆಗೋದು ಎಲ್ಲಿ? ನಿಮ್ದು ಜಾಯಿಂಟ್ಸ್ ಗಳಲ್ಲಿ. ಸೊ ಈ ಆಮವಾತ ಅಂತ ಇರುವಾಗ ನೀವು ಚಿಕಿತ್ಸೆ ಕೊಡಬೇಕಾಗಿರೋದು ಎಲ್ಲಿಗೆ ಹೋಗಿ ಚಿಕಿತ್ಸೆ ಕೊಡಬೇಕು? ನಿಮ್ಮ ದೊಡ್ಡ ಕರಳಲ್ಲಿ ಅಥವಾ ನಿಮ್ಮ ಕರಳಿಗೆ ನೀವು ಚಿಕಿತ್ಸೆ ಕೊಡಬೇಕು. ಕೈಗೆ ನೀವು ಫಿಸಿಯೋಥೆರಪಿ ಕೊಟ್ಟಿದೆ, ಆಕ್ಯುಪಂಚರ್ ಕೊಟ್ಟಿದೆ, ಇಲ್ಲ ಪೇನ್ ಆಯಿಲ್ ಹಚ್ಚಿದೆ, ಪೇನ್ ಟ್ಯಾಬ್ಲೆಟ್ ತಗೊಂಡಿದೆ ಅಂತ ಅನ್ಕೊಂಡಲ್ಲ ಕಂಪ್ಲೀಟ್ ಆಗಿ ನಿಮಗೆ ಆಮವಾತದಿಂದ ಹೊರಗೆ ಬರಕಂತದ್ದು ಆಗಲ್ಲ. ಈ ದೊಡ್ಡ ಕರಳಿನ ನೀವು ಫಿಕ್ಸ್ ಮಾಡಿ ಇಲ್ಲ ಅಂದಿದ್ರೆ ಆಮವಾದದಿಂದ ಹೊರಗೆ ಬರೋಕೆ ಸಾಧ್ಯ ಇಲ್ಲ. ಇನ್ನು ಆರ್ಥರೈಟಿಸ್ ಅಲ್ಲಿ 2 ತರ ಇದೆ. ಸೀರೋ ಪಾಸಿಟಿವ್ ಆರ್ಥರೈಟಿಸ್ ಅಂತ ನಾವು ಹೇಳ್ತೀವಿ, ಸೀರೋ ನೆಗೆಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಝೀರೋ ಪಾಸಿಟಿವ್ ಆರ್ಥರೈಟಿಸ್ ಅನ್ನೇ ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಆಮವಾತ ಅಂತ ಹೇಳುದು. ಈ ಆಮವಾತದಲ್ಲಿ ನೀವು ಇದು ಇದೆಯೋ ಅಂತ ಚೆಕ್ ಮಾಡಕ್ಕಿರುವ ಕೆಲವೊಂದು ಬ್ಲಡ್ ಟೆಸ್ಟ್ಗಳಿದೆ. ಒಂದು ರುಮಟಾಯ್ಡ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, CCP ಅಂತ ಹೇಳ್ತೀವಿ, ESR ಅಂತ ಹೇಳ್ತೀವಿ, CRP ಅಂತ ಹೇಳ್ತೀವಿ. ಇದು 4 ಪಾಸಿಟಿವ್ ಇರುತ್ತೆ ಸೀರೋ ಪಾಸಿಟಿವ್ ಅಥವಾ ಆಮವಾತ ಅಂತ ವಾದದಲ್ಲಿ. ಸೀರೋ ನೆಗೆಟಿವ್ ಆರ್ಥರೈಟಿಸ್ ಅಲ್ಲಿ RA ಫ್ಯಾಕ್ಟರ್ ನಿಮಗೆ ನೆಗೆಟಿವ್ ಇರುತ್ತೆ, CCP ನೆಗೆಟಿವ್ ಇರುತ್ತೆ, ESR ಅಥವಾ CRP ಈ 2ರಲ್ಲಿ ಒಂದು ಹೆಚ್ಚಿರುತ್ತೆ. ಬಟ್ 2 ಕಂಡೀಷನ್ ಅಲ್ಲಿ ನಿಮಗೆ ಬರುವ ಸಿಂಪ್ಟಮ್ಸ್ ಗಳು ಸೇಮ್ ಇರುತ್ತೆ. ಸಣ್ಣ ಜಾಯಿಂಟ್ಸ್ ಗಳಲ್ಲಿ ನೋವಿರುತ್ತೆ, ಬಾವಿರುತ್ತೆ, ಡಿಫಾರ್ಮ್ಯಾಲಿಟೀಸ್ ಬರುತ್ತೆ. 2 ವಾತಗಳಲ್ಲಿ ನಿಮಗೆ ಇದೇ ತರ ಸಿಂಪ್ಟಮ್ಸ್ ಗಳಿರುತ್ತೆ. ಸೊ ಬಾಡಿಯಲ್ಲಿ ಯಾವುದು ವಾತ ಬಂದಿರೋದು, ಆಮವಾತನ ಸಂಧಿವಾತನ ಅಂತ ಕರೆಕ್ಟ್ ಆಗಿ ಕಂಡಿಡಿದ್ರೆ ಅಷ್ಟೇ ಅದಕ್ಕೆ ಮೂಲ ಕಾರಣದಿಂದ ಚಿಕಿತ್ಸೆ ಕೊಡಕ್ಕಂಥದ್ದು ಆಗುದು. ಸೊ ನಾವೀಗ ಫಸ್ಟ್ ಹೇಳಿದ್ದೆ ಇದು ದೊಡ್ಡ ಕರಳಿಂದ ಸಮಸ್ಯೆ ಅಂತ. ಸೊ ಅದಕ್ಕೆ ನೀವು ಚಿಕಿತ್ಸೆ ಕೊಡಬೇಕಾಗಿರೋದು ಯಾವುದರಿಂದ ಕೊಡಬೇಕು? ಆಹಾರದಿಂದಾನೇ ಕೊಡಬೇಕಾಗತ್ತೆ. ಯಾಕೆಂದ್ರೆ ಕರಳಿಗೆ ಮೇನ್ ಹೋಗುದೇ ಆಹಾರ. ಆಟೋ ಇಮ್ಯೂನ್ ಕಾಯಿಲೆಗಳು ಕ್ಲಿಯರ್ ಮಾಡಬೇಕು ಅಂದ್ರೆ ಆಹಾರದಲ್ಲಿ ನೀವು ವ್ಯತ್ಯಾಸ ಮಾಡಬೇಕು. ಯಾವ ತರ ಆಹಾರಗಳು ತಗೋಬೇಕು? ಆಂಟಿ ಇನ್ಫ್ಲಮೇಟರಿ ಫುಡ್ಗಳು. ಯಾಕೆಂದ್ರೆ ESR CRP ಅಂದಿರೋದು ಇನ್ಫ್ಲಮೇಟರಿ ಮಾರ್ಕರ್ಸ್. ನಿಮ್ ಬಾಡಿಯಲ್ಲಿ ಇಷ್ಟು ಇನ್ಫ್ಲಮೇಷನ್ ಇರುವಾಗ ಅದು ಕಡಿಮೆ ಮಾಡಕ್ಕೆ ಹೆಲ್ಪ್ ಆಗುವ ತರ ಆಹಾರಗಳನ್ನ ಕೊಡಬೇಕು. ಯಾಕೆಂದ್ರೆ ನಮ್ ಪ್ರಕಾರ ಆಹಾರನೇ ಔಷಧಿ. ಆಂಟಿ ಇನ್ಫ್ಲಮೇಟರಿ ಡ್ರಗ್ ಅಲ್ಲ ನಾವು ಕೊಡೋದು, ಆಂಟಿ ಇನ್ಫ್ಲಮೇಟರಿ ಫುಡ್ ನ ನಾವು ಔಷಧಿ ಅಂತ ಅನ್ಕೊಂಡು ಕೊಡ್ತೀವಿ. ಸೊ ಈ ಆಹಾರದಲ್ಲಿ ರೈಸ್ ಇರೋದಿಲ್ಲ, ರೊಟ್ಟಿ ಇರೋದಿಲ್ಲ, ಕಾಳುಗಳು ಇರೋದಿಲ್ಲ, ಚಪಾತಿ ಇರೋದಿಲ್ಲ, ರಾಗಿ ಇರೋದಿಲ್ಲ, ಯಾವುದೋ ತರ ಧಾನ್ಯಗಳು ಅನ್ನೋದು ಇರೋದಿಲ್ಲ. ತರಕಾರಿಗಳಿರುತ್ತೆ, ಸೂಪ್ ಇರುತ್ತೆ, ತುಪ್ಪ ಇರುತ್ತೆ, ಬೆಣ್ಣೆ ಇರುತ್ತೆ, ನಟ್ಸ್ ಇರುತ್ತೆ, ಹಣ್ಣುಗಳು ಇರುತ್ತೆ. ಈ ತರ ಒಂದು ಆಹಾರ ಪದ್ಧತಿ 1 or 2 months ಮಾಡಬೇಕಾಗತ್ತೆ.
ಎರಡನೇದು ಪ್ರೀಬಯೋಟಿಕ್ಸ್ಗಳು. ಪ್ರೀಬಯೋಟಿಕ್ ಕೊಡೋದು ಏನಕ್ಕೆ, ಒಂದು ಕೆಟ್ಟ ಬ್ಯಾಕ್ಟೀರಿಯಾದ ಓವರ್ ಗ್ರೋತ್ ಅಂತ ನಾನು ನಿಮಗೆ ಫಸ್ಟ್ ಇಂದಾನೆ ಹೇಳಿರೋದು. ಈ ಬ್ಯಾಕ್ಟೀರಿಯಾ ನಮಗೆ ಡೈರೆಕ್ಟ್ ಆಸಿಡ್ ಹಾಕಿ ಸಾಯಿಸ್ಲಿಕ್ಕೆ ಆಗಲ್ಲ. ಸೊ ಇದನ್ನ ಸಾಯಿಸ್ಬೇಕು ಅಂದಿದ್ರೆ ನಿಮ್ದು ಕರಳಿನ ಅಸಿಡಿಕ್ ಮಾಡಬೇಕು. ನೀವು ಪ್ರೀಬಯೋಟಿಕ್ಸ್ ಅಥವಾ ಸಾಲ್ಯುಬಲ್ ಫೈಬರ್ಸ್ಗಳ ಆಹಾರದಲ್ಲಿ ಜಾಸ್ತಿ ತಗೊಳ್ಳುವಾಗ ನಿಮ್ಮ ಹೊಟ್ಟೆಯಲ್ಲಿ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ಅಂತ ಒಂದು ಆಸಿಡ್ ಪ್ರೀಬಯೋಟಿಕ್ ಕನ್ವರ್ಟ್ ಆಗಿ ಮಾಡುತ್ತೆ. ಸೊ ಈ ಆಸಿಡ್ ಇಂದ ನಿಮಗೆ ಅದು, ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ಇಂದ ದೊಡ್ಡ ಕರಳು ಅಸಿಡಿಕ್ ಆಗುತ್ತೆ. ಸೊ ಇದರಿಂದ ಈ ಕೆಟ್ಟ ಬ್ಯಾಕ್ಟೀರಿಯಾಗಳದ್ದು ಜಾಸ್ತಿ ಬೆಳಿಲಿಕ್ಕಾಗಲ್ಲ, ಅವ್ರದ್ದು ಗ್ರೋತ್ ಅಂತಿರೋದು ಸ್ಟಾಪ್ ಆಗುತ್ತೆ. ಮೂರನೇದು ನಾವು ಹೇಳಿದ್ರೆ ಆಮ ಅಂತಿರೋದು. ಈ ಆಮ ಇರಬಾರದು ಅಂದ್ರೆ ನೀವು ತಿಂತಾ ಇರುವ ಆಹಾರ ಸರಿಯಾಗಿ ಜೀರ್ಣ ಆಗ್ಬೇಕು. ಜೀರ್ಣ ಆಗಕ್ಕೆ ಡೈಜೆಸ್ಟಿವ್ ಎನ್ಸೈಮ್ಸ್ ಒಂದು ಹೆಲ್ಪ್ ನಾವು ಕೊಡ್ತೀವಿ. ನಾವು ಡೈಜೆಸ್ಟಿವ್ ಎನ್ಸೈಮ್ ಟ್ಯಾಬ್ಲೆಟ್ ರೂಪದಲ್ಲಿ ಕೊಡ್ತೀವಿ. ಅದು ನೀವು ಒಂದು ಹಣ್ಣು ಆಗ್ಲಿ ತರಕಾರಿ ಆಗ್ಲಿ ತಿನ್ನುವ ಆಹಾರ ಜೀರ್ಣ ಸರಿಯಾಗಿ ಆಗ್ಬೇಕು. ಸೊ ಅದಕ್ಕೆ ಒಂದು ಟೈಮ್ ಬೀಯಿಂಗ್ ನಿಮಗೆ ಒಂದು ಡೈಜೆಸ್ಟಿವ್ ಎನ್ಸೈಮ್ ಇಂದ ಹೆಲ್ಪ್ ಬೇಕಾಗುತ್ತೆ. ಇನ್ನೊಂದಿರೋದು ಪ್ರೋಬಯೋಟಿಕ್ಸ್ಗಳು. ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ನೀವು ಹೆಚ್ಚು ಮಾಡಬೇಕು. ಒಳ್ಳೆ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರುವಾಗ ಕೆಟ್ಟ ಬ್ಯಾಕ್ಟೀರಿಯಾಗಳಿಗೆ ಅಷ್ಟು ಕೆಲಸ ಮಾಡಕ್ಕಂಥದ್ದು ಆಗಲ್ಲ. ಸೊ ಆಮವಾದ ಅಂದ ಒಂದು ಕಂಡೀಷನ್ ನಿಮಗೆ ಇದ್ರೆ, ರುಮಟಾಯ್ಡ್ ಫ್ಯಾಕ್ಟರ್ ಪಾಸಿಟಿವ್ ಆಗಿ ಬಂದ್ರೆ, ನೀವು ಮೇನ್ ಮಾಡಬೇಕಾಗಿರೋದು ಒಂದು ಆಂಟಿ ಇನ್ಫ್ಲಮೇಟರಿ ಡಯಟ್, ಎರಡನೇದು ಪ್ರೀಬಯೋಟಿಕ್ಸ್ಗಳು, ಮೂರನೇದು ಪ್ರೋಬಯೋಟಿಕ್ಸ್, ನಾಲ್ಕನೇದು ಡೈಜೆಸ್ಟಿವ್ ಎನ್ಸೈಮ್ಸ್ಗಳು. ಇದು ಇಷ್ಟು ಇಟ್ಕೊಂಡು ಒಂದು ಡಯಟ್ ಪ್ಲಸ್ ಅಕ್ಯುಪಂಕ್ಚರ್, ಫಿಸಿಯೋಥೆರಪಿ, ಬಸ್ತಿ, ಈ ತರ ಚಿಕಿತ್ಸೆಗಳು ನೀವು ಒಟ್ಟಿಗೆ ಮಾಡಿಕೊಂಡ್ರೆ ಅಷ್ಟೇ 3 ರಿಂದ 4 ತಿಂಗಳಲ್ಲಿ ಆಮವಾದದಿಂದ ಕಂಪ್ಲೀಟ್ ಆಗಿ ಬರಕಂಥದ್ದು ಸಾಧ್ಯ. ಸೊ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಆಮವಾದದಿಂದ ಸಫರ್ ಆಗ್ತಾ ಇದೆ ಅಂದ್ರೆ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗ್ಲಿ ಅಂತ ಹೇಳುತ್ತಾ ಧನ್ಯವಾದ.